ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಬಂದ್ ಹಿನ್ನೆಲೆಯಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ರಸ್ತೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಆಶಾ, ಅಂಗನವಾಡಿ ಮತ್ತು ಪೌರ ಕಾರ್ಮಿಕ ಮಹಿಳೆಯರಿಂದ ಪ್ರತಿಭಟನೆ. ಭಾರತ್ ಬಂದ್ನ ಎರಡನೇ ದಿನವಾದ ಇಂದು ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಗೆ ಯತ್ನ. ಮುತ್ತಿಗೆಗೆ ತಡೆಯೊಡ್ಡಿದ ಪೊಲೀಸರಿಂದ ಕಾರ್ಮಿಕ ಮುಖಂಡ ಮಾರುತಿ ಮಾನ್ಪಡೆ, ಮೌಲಾ ಮುಲ್ಲಾ ಬಂಧನ. ಕಾರ್ಮಿಕ ಮುಖಂಡರಾದ ಮಾರುತಿ ಮಾನ್ಪಡೆ ಹಾಗೂ ಮೌಲಾ ಮುಲ್ಲಾ ಬಂಧನಕ್ಕೆ ವಿರೋಧ. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕಾರ್ಮಿಕರಿಂದ ರಸ್ತೆ ತಡೆ ಚಳವಳಿ. ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಭಾರತ್ ಬಂದ್ಗೆ ಬೆಂಬಲ. ಅಂಚೆ ನೌಕರರಿಂದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ. ಕಲಬುರಗಿಯ ರಾಮ ಮಂದಿರ ಹೈಕೋರ್ಟ್ ರಸ್ತೆಯಲ್ಲಿರುವ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ. ಜನವರಿ 8 ಮಂಗಳವಾರದಂದು ಶಾಲೆಯಲ್ಲಿ ಜರುಗಿದ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ. ಜನವರಿ 11ರಂದು ನೂತನ ವಿದ್ಯಾಲಯ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ. ಜನವರಿ 8ರಂದು ನಡೆದ ಗ್ರ್ಯಾಂಡ್ ರಿಹರ್ಸಲ್ ನಲ್ಲಿ 400ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಭಾಗಿ. ಜನವರಿ 10ರಂದು ಶಿವಕವಿ ಹಿರೇಮಠ ಜೋಗೂರ್ ರಚಿಸಿದ ಸರ್ವಜ್ಞ ವಚನಗಳ ಬೆಡಗು ಬೆರಗು ಕೃತಿ ಲೋಕಾರ್ಪಣೆ ಸಮಾರಂಭ. ಕನ್ನಡ ಸಾಹಿತ್ಯ ಪರಿಷತ್ನ ಸುವರ್ಣ ಭವನದಲ್ಲಿ ನಡೆಯುವ ಕಾರ್ಯಕ್ರಮದ ಕುರಿತು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಮಾಹಿತಿ. ಇನ್ಕಿಲಾಬೆ ಡೆಕ್ಕನ್ ಉರ್ದು ಪತ್ರಿಕೆ ಹಿರಿಯ ಪತ್ರಕರ್ತ ನಜೀರ್ ಅಹಮದ್ ನಿಧನ. ನಜೀರ್ ಅಹಮದ್ ರವರ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತೀವ್ರ ಶೋಕ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಭಾರತ್ ಬಂದ್ನ ಎರಡನೇ ದಿನವಾದ ಇಂದು ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾರ್ಮಿಕ ಮುಖಂಡ ಮಾರುತಿ ಮಾನ್ಪಡೆ ಮತ್ತು ಮೌಲಾ ಮುಲ್ಲಾ ಅವರನ್ನು ಪೊಲೀಸರು ಬಂಧಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ನ ಎರಡನೇ ದಿನವಾದ ಇಂದು ಕಾರ್ಮಿಕರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಬಂದ್ಗೆ ಬೆಂಬಲಿಸಿ ಆಶಾ, ಅಂಗನವಾಡಿ ಮತ್ತು ಪೌರ ಕಾರ್ಮಿಕರು ಕಾರ್ಮಿಕ ಮುಖಂಡರಾದ ಮಾರುತಿ ಮಾನ್ಪಡೆ, ಮೌಲಾ ಮುಲ್ಲಾ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ರೈಲು ನಿಲ್ದಾಣದವರೆಗೆ ಮೆರವಣಿಗೆ ನಡೆಸಿ ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಅದಕ್ಕೆ ತಡೆಯೊಡ್ಡಿ ಮಾರುತಿ ಮಾನ್ಪಡೆ ಮತ್ತು ಮೌಲಾ ಮುಲ್ಲಾ ಅವರನ್ನು ಬಂಧಿಸಿದರು. ಬಂಧನದ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಯುತ್ತಲ್ಲದೆ ನೂಕಾಟ, ತಳ್ಳಾಟದಲ್ಲಿ ಕಾರ್ಮಿಕ ಮಹಿಳೆಯರು ಅಸ್ವಸ್ಥರಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.
ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರಿಗೆ ಕುಡಿಯುವ ನೀರಿನ ಬಾಟಲ್ಗಳನ್ನು ವಿತರಿಸುವುದರ ಮೂಲಕ ಮಾನವೀಯತೆ ಮೆರೆದರು. ಕಲಬುರಗಿಯ ರಾಮ ಮಂದಿರ ಹೈಕೋರ್ಟ್ ರಸ್ತೆಯಲ್ಲಿರುವ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ರಾಮ ಮಂದಿರ ಹೈಕೋರ್ಟ್ ರಸ್ತೆಯಲ್ಲಿರುವ ವಿವೇಕಾನಂದ ವಿದ್ಯಾನಿಕೇತನದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಂಗಳವಾರ ದಿನಾಂಕ 8ನೇ ಜನವರಿ 2019ರಂದು ಮಧ್ಯಾಹ್ನ 3:30 ಗಂಟೆಗೆ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಪ್ರದರ್ಶನದ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಾಜಾ ಸಮರಸೇನ ಮೋದಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿವೇಕಾನಂದ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ಎಸ್ ಭಗವತಿ ವಹಿಸಿದ್ದರು. ಪ್ರಾಂಶುಪಾಲರಾದ ಸಿದ್ದಪ್ಪ ಎಸ್ ಭಗವತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಮಸ್ಕಾರ, ನಾನು ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲ. ಇಂದು ನಮ್ಮ ಶಾಲೆಯಲ್ಲಿ ಕಲಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಸುಮಾರು 400 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೋಷಕರ ಸಹಾಯದಿಂದ ಹಾಗೂ ಶಿಕ್ಷಕರ ಸಹಾಯದಿಂದ ಸುಮಾರು 400 ವಸ್ತು ಪ್ರಾತ್ಯಕ್ಷಿಕೆಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಅದು ಭಾಷೆ ಇರ್ಬೋದು, ಕಲೆಗೆ ಸಂಬಂಧಪಟ್ಟಂತಹ ವಿಷಯ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಗಣಿತ ವಿಷಯ ಇರ್ಬೋದು. ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳಿಂದ ಪಠ್ಯಜ್ಞಾನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಇರಬೇಕು. ಅದರ ಮುಖಾಂತರವೂ ಕೂಡ ಕಲಿಕೆ ಆಗ್ತದೆ. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಹುಳುಗಳಾಗದೆ ಅವರು ಇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಅವರಿಗೆ ಇನ್ನೂ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೂ ಅವರು ಅಂದ್ಕೊಂಡಂತಹ ಗುರಿಯನ್ನು ತಲುಪೋದಕ್ಕೆ ಸಹಾಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪೋಷಕರು ತುಂಬ ಉತ್ಸಾಹದಿಂದ ಹಾಗೂ ಆಸಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಮತ್ತು ಪ್ರಾಜೆಕ್ಟ್ ಮಾಡೋದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಕೇವಲ ಆಂಗ್ಲ ಮಾಧ್ಯಮ ಅಂದ ತಕ್ಷಣ ಆಂಗ್ಲ ಭಾಷೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡದೇನೆ, ಆಂಗ್ಲ ಭಾಷೆಯನ್ನು ಮಕ್ಕಳು ಹೇಗೋ ಕಲಿತಾರೆ, ಆ ಭಾಷೆಗೆ ಹೆಚ್ಚು ಮಹತ್ವ ಕೊಡದೇನೆ ನಾವು ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು. ಅವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ವಿಚಾರ. ಧನ್ಯವಾದಗಳು. ರಾಜಾ ಸಮರಸೇನ್ ಮೋದಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಬಾಟ್ನಿ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಲಬುರಗಿ. ನಾ ಇಲ್ಲಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ವಿವೇಕಾನಂದ ವಿದ್ಯಾನಿಕೇತನದ ಶಾಲೆಯ ವಿದ್ಯಾರ್ಥಿಗಳು ಆರ್ಗನೈಸ್ ಮಾಡಿದ್ದಾರೆ. ನಾನಿಲ್ಲಿ ಮುಖ್ಯ ಅತಿಥಿಯಾಗಿ ಬಂದಾಗ ಎಲ್ಲ ಪ್ರಾಜೆಕ್ಟನ್ನು ಒಂದ್ಸಲ ಅವಲೋಕನ ಮಾಡಿದಾಗ ನನಗೆ ಭಾಳ ಕುತೂಹಲ ಕೆರಳಿಸಿದ್ದೇನೆಂದರೆ, ಮಕ್ಕಳು ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಸಮಾಜದಲ್ಲಿರುವ ಅಥವಾ ತಮ್ಮ ಮನೆಯಲ್ಲಿರುವಂತಹ ಅಥವಾ ಸೊಸೈಟಿನಲ್ಲಿರುವಂಥ ಸಮಸ್ಯೆಗಳನ್ನು ಆಯ್ದುಕೊಂಡು ಅದಕ್ಕೆ ಸ್ಪಂದಿಸುವಂತಹ ಪ್ರಾಜೆಕ್ಟ್ಗಳು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಉದಾಹರಣೆಯಾಗಿ ಹೇಳಬೇಕಂತಂದರೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಥವಾ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂತೇಳಿ ಮನೆಯಲ್ಲಿ ಸಂಗ್ರಹ ಆಗುವ ಅಥವಾ ಒಂದು ಏರಿಯಾದಲ್ಲಿ ಸಂಗ್ರಹ ಆಗುವಂತಹ ಕೊಳಚೆ ನೀರನ್ನು ಶುದ್ಧೀಕರಿಸುವ ಬಗ್ಗೆ ಹೇಗೆ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀರಿನ ಶುದ್ಧೀಕರಣ ಯಾವ ರೀತಿ ನಾವು ಮಾಡಿಕೊಳ್ಬಹುದು ಅನ್ನೋದೊಂದು ಒಂದು ಉತ್ತಮ ಪ್ರಾಜೆಕ್ಟ್ ಅಥವಾ ವರ್ಕಿಂಗ್ ಮಾಡೆಲ್ ಮೂಲಕ ವಿದ್ಯಾರ್ಥಿಗಳು ತೋರಿಸಿದ್ದಾರೆ. ಅದರ ಜೊತೆಗೆ ವೇಸ್ಟನ್ನು ಯಾವ ರೀತಿ ಮನುಷ್ಯರ ಸಹಾಯ ಇಲ್ಲದೆ ಅಥವಾ ಇಮಿಡಿಯೇಟಾಗಿ ಯಾವ ರೀತಿ ಅದನ್ನು ನಾವು ಸಂಗ್ರಹ ಮಾಡ್ಬೋದು, ವೇಸ್ಟನ್ನು ಯಾವ ರೀತಿ ಸಪ್ರೇಟ್ ಮಾಡಿ ಅಥವಾ ಸೆನ್ಸರ್ ಮೂಲಕ ಯಾವ ರೀತಿ ಸಂಗ್ರಹ ಮಾಡ್ಬೋದು ಅಂತ ವಿದ್ಯಾರ್ಥಿಗಳು ಪ್ರಯೋಗಗಳ ಮೂಲಕ ಎಕ್ಸಿಬಿಟ್ ಇಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ
ಎಲ್ಲ ಮಕ್ಕಳು ಮೂಲ ವಿಜ್ಞಾನದ ತತ್ವಗಳನ್ನು ಅಳವಡಿಸಿಕೊಂಡು ವಿಶೇಷವಾದ ಎಕ್ಸಿಬಿಟ್ಸ್ ಅಥವಾ ಪ್ರಯೋಗಗಳನ್ನು ಮಾಡಿ ತೋರಿಸುವಂಥದ್ದು ವರ್ಕಿಂಗ್ ಮಾಡೆಲ್ಗಳು ಅತ್ಯಂತ ಕಾಳಜಿಯಿಂದ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮತ್ತು ಪಾಲಕರ ಮಾರ್ಗದರ್ಶನದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮಾದರಿಗಳನ್ನು ಇಲ್ಲಿ ನಂಗೆ ನೋಡಲಿಕ್ಕೆ ಭಾಳ ಖುಷಿಯಾಯಿತು. ಮತ್ತು ಅದರ ಜೊತೆಗೆ ಮಕ್ಕಳು ಅದಕ್ಕೆ ಸಮಂಜಸವಾಗಿ ವೈಜ್ಞಾನಿಕವಾಗಿ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಾ ಭಾಳ ಲವಲವಿಕೆಯಿಂದ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಂಗ್ರಹಿಸಿದ್ದಾರೆ. ಚಾರ್ಟ್ ಮೂಲಕ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿವೇಕಾನಂದ ವಿಜ್ಞಾನಿಕೇತನದ ವಿದ್ಯಾರ್ಥಿಗಳು ಏರ್ಪಡಿಸಿರುವಂಥ ಒಂದು ಸೈನ್ಸ್ ಎಕ್ಸಿಬಿಷನ್ ಭಾಳ ಉತ್ತಮವಾಗಿದೆ. ಮಕ್ಕಳಲ್ಲಿ ಭಾಳ ಕುತೂಹಲದಿಂದ ಪ್ರಾಮಾಣಿಕವಾಗಿ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಇದು ಭಾಳ ಖುಷಿ ತರುವಂಥ ವಿಷಯ. ಅದರ ಜೊತೆಗೆ ಹಳ್ಳಿಯ ಸೊಗಡಿನ ವಿಚಾರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನನೂ ಇಲ್ಲಿ ಮಕ್ಕಳಲ್ಲಿ ಇಲ್ಲಿನ ಇನ್ಸ್ಟಿಟ್ಯೂಷನ್ ಅವರು ಮಾಡಿದ್ದಾರೆ. ಹಳ್ಳಿಯ ಒಂದು ಕಲ್ಚರ್ ಆಗಿರುತ್ತೆ, ಅದರ ಜೊತೆಗೆ ಸಂಬಂಧಪಟ್ಟಂತಹ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೇಳಿ ಮಾಡಿದ್ದಾರೆ. ಅಂದರೆ ವ್ಯವಸಾಯದ ಜೊತೆಗೆ ಜೀವನ ಯಾವ ರೀತಿ ನಡೀತಾ ಇದೆ, ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಯಾವ ರೀತಿ ವ್ಯವಸಾಯ ಪದ್ಧತಿ ಇತ್ತು, ಜೀವನ ಕ್ರಮ ಹೇಗಿತ್ತು ಅನ್ನೋದು. ಆಮೇಲೆ ಇವತ್ತಿನ ಸಿಟಿನಲ್ಲಿರುವ ಮಕ್ಕಳಲ್ಲಿ ಅದ್ರ ಬಗ್ಗೆ ಯಾವುದೇ ನಾಲೆಜ್ ಇವತ್ತಿನ ಪರಿಸ್ಥಿತಿನಲ್ಲಿ ಇಲ್ಲ ಅಂಥೇಳಿ ಈ ಒಂದು ದೊಡ್ಡ ಪ್ರಮಾಣದ ಒಂದು ಆರ್ಟ್ ಎಕ್ಸಿಬಿಷನ್ ಅಥವಾ ಒಂದು ಪ್ರಾಚೀನ ಸಂಪ್ರದಾಯ ಟ್ರೆಡಿಷ್ನಲ್ ಸಂಪ್ರದಾಯನ ಇಲ್ಲಿ ಎಕ್ಸಿಬಿಟ್ ಮಾಡಿ ಮಕ್ಕಳಿಗೆ ಲೈವ್ ಆಗಿ ಒಂದು ಆಕಳ ಕರು ಆಗಿರ್ಬೋದು, ನೇಗಿಲನ್ನು ಇರ್ಬೋದು, ಪ್ರಾಚೀನ ವಸ್ತುಗಳನ್ನು ಮನೆಯಲ್ಲಿ ಬಳಸುವಂಥ ಬೀಸುವ ಕಲ್ಲನ್ನು ಇರ್ಬೋದು, ಎಲ್ಲವನ್ನು ಅದರ ವೈಜ್ಞಾನಿಕ ಇಂಪಾರ್ಟೆನ್ಸನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಇಲ್ಲಿ ಮಕ್ಕಳು ಮಾಡಿದ್ದಾರೆ. ಭಾಳ ಶ್ರಮವಹಿಸಿ ಮಾಡಿರೋದ್ರಿಂದ ನಂಗೆ ಇಲ್ಲಿ ಬಂದಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ವಂದನೆಗಳನ್ನು ಈ ವಿವೇಕಾನಂದ ವಿದ್ಯಾನಿಕೇತನದ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಕಾರಣೀಭೂತರಾದಂತಹ ಎಲ್ಲ ಶಿಕ್ಷಕರಿಗೂ ಮತ್ತು ಪಾಲಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಈಶ್ವರ್. ರೈತ ದೇಶದ ಬೆನ್ನೆಲುಬು. ರೈತನ ದೇಶಕ್ಕಾಗಿ ನಾವು ರೈತ ನೇಗಿಲು ಉಪಯೋಗಿಸುತ್ತಾನೆ ಮತ್ತು ಕಣಕಿ, ಕತ್ತರೆ ಮತ್ತು ಬಾರ್ಕೋಲು, ಗಂಟೆ, ಕೊರಿಗೆ, ಜೋಳ, ಗೋಧಿ, ತೊಗರಿ, ಕಬ್ಬು, ಬಾಳಿ ಇವೆಲ್ಲ ಅವರಿಗೆ ನಮಗೆ ಅವರು ನೆಲಬು. ಅವರಿದ್ದರೆ ನಮಗೆ ಜೀವನ, ಅವರೇ ನಮಗೆ ಊಟ. ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ 100 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಜನವರಿ 11ರಂದು ನೂತನ ವಿದ್ಯಾಲಯ ಸಂಸ್ಥೆಯ ಸಾಂಸ್ಕೃತಿಕ ಉತ್ಸವಗಳ ಉದ್ಘಾಟನಾ ಸಮಾರಂಭ ನೆರವೇರಲಿದ್ದು, ಇದರ ಅಂಗವಾಗಿ ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30 ಗಂಟೆಯವರೆಗೆ 400ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಂದ ಗ್ರ್ಯಾಂಡ್ ರಿಹರ್ಸಲ್ ನಡೆಸಲಾಯಿತು. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವು ಶುಕ್ರವಾರ ದಿನಾಂಕ 11ನೇ ಜನವರಿ 2019ರಂದು ಸಾಯಂಕಾಲ 4 ಗಂಟೆಗೆ ನೂತನ ವಿದ್ಯಾಲಯ ಸಂಸ್ಥೆಯ ಶ್ರೀ ಸತ್ಯಪ್ರಮೋದ ತೀರ್ಥ ಸಭಾಮಂಟಪದಲ್ಲಿ ಜರುಗಲಿದ್ದು, ಇದರ ಅಂಗವಾಗಿ ಮಂಗಳವಾರ ನೂತನ ವಿದ್ಯಾಲಯ ಸಂಸ್ಥೆಯ 13 ಶಾಲಾ ಕಾಲೇಜುಗಳ 400ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಂದ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:30 ಗಂಟೆಯವರೆಗೆ ಗ್ರ್ಯಾಂಡ್ ರಿಹರ್ಸಲ್ ನಡೆಸಲಾಯಿತು. ನೂತನ ವಿದ್ಯಾಲಯ ಸಂಸ್ಥೆಯ
ಸಂಸ್ಕೃತೋತ್ಸವ 2018 ಮತ್ತು 19ನೇ ಸಾಲಿನ ಇದು ರಿಹರ್ಸಲ್ ನಡೀತಾ ಇದೆ, ಪ್ರಾಕ್ಟೀಸ್ ನಡೀತಾ ಇದೆ, ಗ್ರ್ಯಾಂಡ್ ರಿಹರ್ಸಲ್ ಅಂತ. ಅದಕ್ಕೆ 25 ವರ್ಷಗಳಿಂದ ನೂತನ ವಿದ್ಯಾಲಯ ಸೇವಾ ಸಂಸ್ಥೆಯು ಈ ಸಂಸ್ಕೃತೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದೆ. ಇವತ್ತು ನಮ್ಮ ನೂತನ ವಿದ್ಯಾಲಯ ಸಂಸ್ಥೆಯ ಸುಮಾರು 13 ಶಾಲಾ ಕಾಲೇಜುಗಳ ಮುಖಾಂತರ ಒಂದು 75ಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ಇವತ್ತು ರಿಹರ್ಸಲ್ ಮಾಡ್ತಾ ಇದ್ದಾರೆ ಮಕ್ಕಳು. ಇದರಲ್ಲಿ 400ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಜನವರಿ 11ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಶಂಕರ್ ಬಿದ್ರಿ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ. ಜೊತೆಗೆ ಮೈಸೂರು ಅಮಾನಂದ ಕಾಮಿಡಿ ಸ್ಟಾರ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಂದ ಒಂದು ಗೆಜ್ಜೆ ಹೆಜ್ಜೆ ತಂಡದ ವತಿಯಿಂದ ಒಂದು ಕಿರುನಾಟಕ ಸಹ ಇದೆ. ಮತ್ತು 12ನೇ ತಾರೀಕು ಚಂದ್ರಶೇಖರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಸಮಾರೋಪ ಬರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಬೆಳಿಗ್ಗೆ 9:30ಯಿಂದ ಹಿಡಿದು ಸಾಯಂಕಾಲ 4:30 ಗಂಟೆವರೆಗೆ ಎಲ್ಲ ಶಾಲಾ ಕಾಲೇಜುಗಳಿಂದ ಪ್ರಾಕ್ಟೀಸ್ ನಡೀತಾ ಇದ್ದಾವೆ. ಇದು ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರು ಮತ್ತು ಶಿಕ್ಷಕರು, ಮಾರ್ಗದರ್ಶಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅಲ್ಲದೆ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಗೌತಮ್ ಆರ್ ಜಗಿದಾರು ಈ ಕಾರ್ಯಕ್ರಮ ವಿಸಿಟ್ ಕೊಟ್ಟು ಹೋಗಿದ್ದಾರೆ. ಇದು ಒಟ್ಟಾರೆಯಾಗಿ ಗುಲ್ಬರ್ಗಾದಲ್ಲಿ ಸಂಸ್ಕೃತೋತ್ಸವ ನಡೀತಾ ಇರುವುದು ನಮ್ಮದೇ ಒಂದು ಸಂಸ್ಥೆಯೊಳಗೆ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಶಾಲಾ ಕಾಲೇಜುಗಳು ಒಂದೇ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದು ನಡೀತಾ ಬಂದಿದೆ ನಿರಂತರವಾಗಿ. ಇದು 25ನೇ ವರ್ಷ. ಈ ವರ್ಷ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ವೇದಿಕೆ ಮುಖಾಂತರ ಎಲ್ಲ ಗುಲ್ಬರ್ಗಾದ ಪ್ರತಿಯೊಬ್ಬರಿಗೆ ನಾನು ವಿನಂತಿ ಮಾಡ್ತೀನಿ, ಸಾಯಂಕಾಲ 4 ಗಂಟೆಗೆ ತಪ್ಪದೇ ಬನ್ನಿ. ಈ ಸಂದರ್ಭದಲ್ಲಿ ನೂತನ ವಿದ್ಯಾಲಯ ಕಲಬುರಗಿ ಕನ್ಯಾ ಶಾಲೆಯ ಮುಖ್ಯ ಗುರುಗಳು ಹಾಗೂ ನೂತನ ವಿದ್ಯಾಲಯ ಸಂಸ್ಥೆಯ ಸಾಂಸ್ಕೃತಿಕ ಉತ್ಸವದ ಸಂಚಾಲಕರಾದ ರಫೀಕ್ ಅಹಮದ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇನ್ಕಿಲಾಬೆ ಡೆಕ್ಕನ್ ಉರ್ದು ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ನಜೀರ್ ಅಹಮದ್ ರವರು ಇಂದು ಬೆಳಗಿನ ಜಾವ 3 ಗಂಟೆಗೆ ನಿಧನರಾಗಿದ್ದು, ಅವರ ನಿಧನಕ್ಕೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತೀವ್ರ ಸಂತಾಪ ಸೂಚಿಸಲಾಗಿದೆ. ಹಿರಿಯ ಪತ್ರಕರ್ತರಾದ 65 ವರ್ಷದ ನಜೀರ್ ಅಹಮದ್ ಅವರು ಇಂದು ಬೆಳಗಿನ ಜಾವ 3 ಗಂಟೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಪುತ್ರರು ಮತ್ತು ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಇನ್ಕಿಲಾಬೆ ಡೆಕ್ಕನ್ ಉರ್ದು ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಸಹ ಅವರು ಸೇವೆ ಸಲ್ಲಿಸಿದ್ದರು. ಮೃತರ ಅಂತ್ಯಕ್ರಿಯೆಯು ಇಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ರುದ್ರಭೂಮಿಯಲ್ಲಿ ನಡೆಯಿತು ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ನಜೀರ್ ಅಹಮದ್ ಅವರ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನೆ ಸಿಂಗ್ ಠಾಕೂರ್, ದೇವೇಂದ್ರಪ್ಪ ಕಪ್ನೂರ್ ಸೇರಿದಂತೆ ಸಂಘದ ಇತರೆ ಅನೇಕ ಜನ ಪದಾಧಿಕಾರಿಗಳು ಮತ್ತು ಅನೇಕ ಜನ ಪತ್ರಕರ್ತರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.
ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.